ಆಕ್ಚುಲಿ ನೋಡಿ ದೊಡ್ಡ ಸೋಫಾ ಯಾಕೆ ಹಾಕಿದೀವಿ ಅಂತಂದ್ರೆ ಮಲ್ಕೊಂಡ್ ಮಾತಾಡ್ಲಿ ಅಂತ. ಇಲ್ಲ ಜೊತೆಗೆ ಪಕ್ಕದಲ್ಲಿ ಶರತ್ತನ್ನು ಕೂಡ್ಸೋಣ ಅಂತ ಆಸೆ ಇತ್ತು. ಮಯೂರಣ್ಣ ಅಂತ ಆಸೆನೆಲ್ಲ ನಾನು ಕೈ ಬಿಟ್ಟು ತುಂಬ ವರ್ಷ ಆಗೋಗ್ಬಿಟ್ಟಿದೆ. ನೀವೇನಾದರೂ ಬೈ ಚಾನ್ಸ್ ಶರತ್ ಅವ್ರನ್ನ ಆ ಥರ ತಂದು ಕೂರಿಸ್ತೀರಾದ್ರೆ ಸಾಯೋವರೆಗೂ ನಿಮ್ಮ ಮನೇಲಿ ಜೀತ ಮಾಡ್ತೀನಿ ನಾನು. ಎಲ್ಲೂ ಬಂದಿಲ್ವ ಇದುವರೆಗೂ? ನೋ, ಒಂದೇ ಒಂದು ಝೀ ಕನ್ನಡದ ಒಂದು ಕಾಮಿಡಿ ಅವಾರ್ಡ್ಸ್ 2020 ಅವಾಗ 10 ಕರೆದು ನೀವು ಬರಲಿಲ್ಲ ಅಂದರೆ ನಾನು ಅವಾರ್ಡ್ ತಗೊಳ್ಳಲ್ಲ, ಪ್ಲೀಸ್ ಬನ್ನಿ ನಿಮ್ಮ ಕಾಲಿಗೆ ಬೀಳ್ತೀನಿ ಹಿಂಗೆಲ್ಲ ಹೇಳಿ, ಸರಿ ಆಯಿತು ಬರ್ತೀನಿ ನಾನು ಅಲ್ಲೇನೋ ಮಾತಾಡೋಕ್ಕೆ ಹೋಗಲ್ಲ ಹಂಗೆ ಹಿಂಗೆ, ಆಯ್ತಾಯ್ತು ಏನೂ ಬೇಡ. ಆಮೇಲೆ ಅವ್ರು ಬಂದ ಮೇಲೆ ನಾನು ಸ್ವಲ್ಪ ಲೈಟಾಗಿ ಟಚಪ್ ಮಾಡ್ಕೊಂಡು ಹೋಗಿ ಕೂತ್ಕೊಂಡು ಅವಾರ್ಡ್ ತೊಗೊಳ್ಬೇಕಾದ್ರೆ ಕೈ ಹಿಡ್ಕೊಂಡು ಬರ್ತಾನೋ ಇಲ್ವೋ ಪುಣ್ಯಾತ್ಮ, ಆಮೇಲೆ ಕರೆದ ಮೇಲೆ ಅದಿದ್ದ ತಕ್ಷಣ ಜೊತೆಲೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಅವಾರ್ಡ್ ತೊಗೊಂಡಿದ್ದು. ಅದು ಒಂದೇ ನನ್ನ ಲೈಫಲ್ಲಿ ಒಂದು ಗೋಲ್ಡನ್ ಮೆಮೊರಿ ಅಂತ ಇರೋದು. ಸೊ ಅದೊಂದೇ ಜಾಗದಲ್ಲಿ ನಯನ ಅವರ ಗಂಡ ಕಾಣಿಸಿರೋದು ಅಂತ ಅನ್ಬೋದಾ? ಹೌದು. ಅದು ಬಿಟ್ರೆ ಯಾವ ಸೋಷಿಯಲ್ ಪ್ಲಾಟ್ಫಾರ್ಮಲ್ಲೂ ಯು ಕಾಂಟ್ ಸಿ ಹಿಮ್. ನಿಮ್ಮ ಅಂದರೆ ಅವ್ರು ನೋಡೋಕೆ ಸ್ವಲ್ಪ ಸ್ಮಾರ್ಟ್ ಆಗಿದ್ದಾರಲ್ಲ, ಐ ನೋ, ಅದಕ್ಕೆ ಹೆಣ್ಮಕ್ಳು ಸ್ವಲ್ಪ. ಸೊ ಹಾಗಾದ್ರೆ ಮೋಸ್ಟ್ಲಿ ನನ್ನ ಪ್ರಕಾರ ಅವ್ರು ತುಂಬಾ ಚೆನ್ನಾಗಿದ್ದಾರೆ, ಸ್ಮಾರ್ಟ್ ಆಗಿದ್ದಾರೆ ಅನ್ನೋದಕ್ಕೋಸ್ಕರ ನಯನ್ ಅವರು ತುಂಬಾ ಪೊಸೆಸಿವ್ ಆಗಿ. ಡೆಫಿನೆಟ್ಲಿ ಇಲ್ಲ, ಅವರು ನಾನು ತುಂಬ ಸ್ಮಾರ್ಟ್ ಆಗಿದ್ದೀನಿ ಸೊ ಆಚೆಗಡೆ ಹೋದಾಗ ನಂಗೆ ದೃಷ್ಟಿ ಆಗಬಾರ್ದು ಅನ್ನೋ ಮುನ್ನೆಚ್ಚರಿಕೆ ಮೇಲೆ ಅವರೇ ಬರಕ್ಕೆ ಹೋಗಲ್ಲ. ಓ, ಆ ಥರ. ಎಲ್ಲಿ ಭೇಟಿ ಆಗಿದ್ದು? ಅಫ್ಕೋರ್ಸ್ ಭಾಳ ಸಂದರ್ಶನದಲ್ಲಿ ಹೇಳಿದ್ದೀರಾ, ಬಟ್ ಸ್ಟಿಲ್ ಚೈಲ್ಡ್ಹುಡ್ ಫ್ರೆಂಡ್ ಅವರು. ನಾನು ಸೀನಿಯರ್ಸ್ ಜೂನಿಯರ್ ಸ್ಕೂಲಲ್ಲಿ, ಅವಾಗಿಂದ ನಮ್ಮ ಪ್ರೇಮ ಪ್ರಸಂಗ ನಡೀತಾ ಇದೆ. ಕೊನೆಗೆ 2018 ವಿ ಗಾಟ್ ಮ್ಯಾರಿಡ್. ಈಗ ರೀಸೆಂಟಾಗಿ ಒಂದು ಕೂಸು ಹುಟ್ಟಿದೆ. ರೀಸೆಂಟಾಗಿ ಅಂದ್ರೆ ಆಯ್ತು, ಅದಕ್ಕೂ ಪಾಪ ಈಗ ಅದು ಹಳೇದಾಗೋಯ್ತು, 2 ವರ್ಷ 3 ತಿಂಗಳು ಈಗ ಅದಕ್ಕೂ. ಸೊ ಹಿಂಗೆ ನಡೀತಿದೆ ಜೀವನ. ಅಲ್ಲ ಬಟ್ ನಿಮ್ಮಂತ ಬಜಾರಿನ ಹೆಂಗೆ ಲವ್ ಮಾಡಿದ್ರು ಅಂತ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ. ನಾನು ಅವಾಗ ಬಜಾರಿ ಇರಲಿಲ್ಲ. ವಾಸ್ಮಿ ನಿಮ್ಮಂತ ಬಜಾರಿನ ಹೆಂಗ್ ಲವ್ ಮಾಡಿದ್ದಾರೆ ಇವರು ಅಂತ, ಇಂಥ ಬಾಯ್ ಬಡ್ಕಿನ ಹೆಂಗ್ ಲವ್ ಮಾಡಿದ್ದಾರೆ ಅಂತ. ಹಂಗೆ ಹಾವು ಶಿವರಾಜ್ ಕುಮಾರ್ ಸರ್ ಸುಧಾರಾಣಿ ಮೇಡಮ್ನ ಲವ್ ಮಾಡಿದ್ರು. ಅಂದ್ರೆ ಏನು ಶಿವರಾಜ್ ಕುಮಾರ್ ಅಂದ್ರೆ ಸುಧಾರಾಣಿ ಮೇಡಮ್ ಬಾಯ್ ಬಡ್ಕಿ ಅಂತಿದ್ದೀರಾ? ವಾವ್, ನನ್ನನ್ನು ಹೊಡ್ಸಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಲ್ಲ ನೀವು ಒಟ್ನಲ್ಲಿ. ಹೆಂಗಾರ ಸರಿ, ಇವಳಿಗೆ ಒಂದು 2 ವಾರ ಬಿದ್ದಿರಬೇಕು ಗ್ಯಾಪ್. ಮ್ಯಾಮ್ ನೋಡಿ ಮ್ಯಾಮ್, ಮೇಡಮ್ ನಾನೇನು ಅಂತ ಚೆನ್ನಾಗಿ ಗೊತ್ತು, ಪಾಪ ಅವ್ರು ಆ ಥರ ಏನು ತಪ್ಪು ತಿಳ್ಕೊಳ್ಳೋದಿಲ್ಲ. ಅವಳು ಹಾಗೆ ಹುಚ್ಚಿ ಅವಾಗವಾಗ ಹುಚ್ಚಿಡ್ದಂಗೆ ಮಾತಾಡ್ತಾಳೆ, ಇದು ಗೊತ್ತಿದೆ ಅವ್ರಿಗೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ. ಅಲ್ಲ ಹೇಳಿ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರಿ ಇಂಥ ಬಾಯ್ ಬಡ್ಕಿನ ಹೆಂಗೆ? ಅಂದರೆ ಅವರೆಲ್ಲ ಹೆಂಗೆ ಪಟಾಯಿಸ್ಕೊಂಡು ಲವ್ ಮಾಡಿದ್ರಲ್ವಾ, ಶಿವಣ್ಣ ಸರು ಸುಧಾ ಮೇಡಮ್ ಎಲ್ಲರೂ ಹಾಗೆ ನಮ್ಮ ಯಜಮಾನರು ಪಟಾಯಿಸ್ಕೊಂಡು ಲವ್ ಮಾಡಿದ್ರು. ಅವಾಗೆಲ್ಲ ಇಷ್ಟು ಬಾಯ್ ಬಡ್ಕಿ ಇರಲಿಲ್ಲ. ಸ್ವಲ್ಪ ಓಕೆ ಇದ್ದೆ, ಸ್ವಲ್ಪ ಸುಮಾರಾಗಿದ್ದೆ. ಸ್ವಲ್ಪ ಅವ್ರನ್ನ ಲವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ದಿಮಾಕು ಗಾಂಚಲಿ ಜಾಸ್ತಿ ಆಗೋಯ್ತು. ಎಷ್ಟಾಗಲಿ ಅಂತ ಸ್ಮಾರ್ಟ್ ಅನ್ನೋಕ್ಕಿಂತ ಹಿ ವಾಸ್ ಆ್ಯಕ್ಚುಲಿ ಸ್ವಲ್ಪ ರಗಡ್ ಆಗಿದ್ರು. ಏನೋ ಅಲೋ ಶರತ್ ಲವರ್ ಮಚ್ಚ ಅಂದರೆ ಯಾರು ನನ್ನ ತಂಟೆಗೆ ಬರ್ತಿರ್ಲಿಲ್ಲ, ಯಾರು ನನ್ನ ಹತ್ರ ಜಗಳನೇ ಮಾಡ್ತಿರ್ಲಿಲ್ಲ. ಸೊ ನಂಗೆ ಅದೊಂಥರ ಗಾಂಚಲಿ. ಎಲ್ಲರಿಗೂ ಗೂಂಡನ್ ಲವ್ ಮಾಡ್ತಿದ್ಯಾ, ಗೂಂಡನ್ ಲವ್ ಹೌದು ಗೂಂಡನೇ ಲವ್ ಮಾಡ್ತಿದ್ದೀನಿ, ಏನಿವಾಗ ಗೂಂಡ ಅಂತ ಕರೆಯೋರು ಹಂಗೆಲ್ಲ ಇದು ಮಾಡೋರು ನನ್ನ ಗಂಡನ ರೌಡಿ. ಅದೇ ಹೇಳ್ತಾರಲ್ಲ, ಒಂದು ಚಿಕ್ಕ ಕಲ್ಲಿಂದ ಹಿಡಿದು ಕಲ್ಲಿನಂತ ಒಬ್ಬ ಮನುಷ್ಯನು ಕೂಡ ಕದಿಸಂತ. ಬಿಕಾಸ್ ನನ್ನ ಯಜಮಾನ್ರ ಜೊತೆಗೆ ಸಂಸಾರ ಮಾಡ್ತಾ ಇದ್ದೀನಿ ಅಂದ್ರೆ ಯಜಮಾನ್ರು ತುಂಬಾ ಐ ಕ್ಯಾನ್ ಟಾಕ್ ಟು ಎನಿಬಡಿ ಅಂತ ಡಿಸೈಡ್ ಆಗ್ಬಿಟ್ಟೆ. ಹೌದಾ, ಫುಲ್ ಇಂಟ್ರೋವರ್ಟ್. ನಾನು 100 ಮಾತಾಡಿದ್ರೆ ಅಂತ ಒಂದೇ ಮಾತಾಡೋದು. ಸೊ ಲೈಕ್ ನಾನು ಇವ್ರ ಜೊತೆಗೆ ಸಂಸಾರ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರಪಂಚದಲ್ಲಿ ನಾನು ಯಾವ ಚಾಲೆಂಜ್ನ ಬೇಕಾದ್ರೂ ಗೆದ್ದು ಬಿಡ್ತೀನಿ. ಇದು ಎಲ್ಲ ಕಡೆ ಇಡೀ ಯೂನಿವರ್ಸ್ ಅಲ್ಲ ಇದು. ಅಂದ್ರೆ ಒಂದು ತುಂಬಾ ಸಾಫ್ಟ್ ಆಗಿರೋ ಗಂಡಂಗೆ ಅವಳು ಬಾಯ್ ಬಡ್ಕಿ ಹೆಂಡತಿ ಇರ್ತಾಳೆ. ಅದಕ್ಕೆ ಅವಳು ಬಾಯ್ ಬಡ್ಕಿ ಸಸ್ಟೇನ್ ಆಗಿರೋದು. ಅವನು ಜೋರಾಗಿ ಮಾತಾಡ್ಬಿಟ್ರೆ ಪಾಪ ಅವಳು ಎಲ್ಲಿ ಹೋಗ್ಬೇಕು, ಅವ್ರು ಏನೋ ಮಾತಾಡದೇ ಇರೋದಕ್ಕೇನೆ ಅವಳು ಜಾಸ್ತಿ ಮಾತಾಡೋದು, ಹಂಗಾಗಿ ಅವಳು ಬಾಯ್ ಬಡ್ಕಿನೋ ಟೈಟಲ್ ತಗೊಂಡಿರೋದು. ನಿಮ್ ಪ್ರಕಾರ ಈ ಗಂಡ ಹೆಂಡತಿ ಜೋಕ್ಸ್ಗಳಲ್ಲಿ ಅತಿ ಹೆಚ್ಚು ಹೆಂಡತಿ ಮೇಲೆ ಯಾಕೆ ಇರುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಯಾಕಂದ್ರೆ ಅವಳೆಲ್ಲ ಪಾಸಿಟಿವ್ ಆಗಿ ತಗೋತಾಳೆ. ಗಂಡ್ ಮಕ್ಳಿಗೆ BP ಶುಗರ್ ಬೇಗ ಬರುತ್ತೆ, ಹೆಣ್ಮಕ್ಳಿಗೆ ಬರಲ್ಲ ಅಂತೀರಾ? ಹೆಣ್ಮಕ್ಳಿಗೆ ಬೇಗ ಬರಲ್ಲ, ಬರುತ್ತೆ ಬೇಗ ಬರಲ್ಲ. ನಮ್ಗೇನಾದ್ರೂ 30 ದಾಟದ ಮೇಲೂ ಗಂಡ ಸ್ಮಾರ್ಟಾಗಿ ಕಾಣಿಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟ, ಫೇಸ್ಗೆ ಎಕ್ಸ್ಟ್ರಾ ಸಿರಮ್ಮು, ಎಕ್ಸ್ಟ್ರಾ ಕ್ರೀಮು, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಅವಾಗ ನಮಗೆ BP ಶುಗರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾವಳು ಮಡಿಕೊಬಿಟ್ಟವನೇ ಆಳಾದವನು, ಅದಕ್ಕೆ ಇಷ್ಟೊಂದು ಚೆನ್ನಾಗಿ ಕಾಣಿಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದ್ದಾನೆ ಅಂತ ಅವಾಗ ಸ್ಟಾರ್ಟ್ ಆಗುತ್ತೆ. ನಾವೆಲ್ಲ ಪಾಸಿಟಿವ್ ಆಗಿ ತಗೊಳ್ತೀವಿ. ಸೊ ಇನ್ ದಟ್ ಕೇಸ್ ಆಕ್ಚುಲಿ ನಿಮ್ಮ ಗಂಡ ಈಗಲೂ ಕೂಡ ತುಂಬಾ ಸ್ಮಾರ್ಟ್ ಆಗೇ ಇದ್ದಾರೆ. ಸೊ ಹಾಗೆ ಮದುವೆ ಆಗಿ ಎಷ್ಟು 8 ವರ್ಷಕ್ಕೆ ಬಂತು? 8 ವರ್ಷ ಆಯ್ತು. ಬಟ್ ಇನ್ಸ್ಪೈಟ್ ಆಫ್ ದಟ್ ಆ ಸ್ಮಾರ್ಟ್ನೆಸ್ ನೋಡಿ ಯಾವತ್ತು ಪಾಸೆಸಿವ್ ಅನ್ಸಲ್ಲ ಯಾರಿಗೆ? ನಿಮಗೆ? ಇಲ್ಲಪ್ಪ, ನನ್ನ ನಿಭಾಯಿಸೋ ಅಷ್ಟೊತ್ತಿಗೆ ಸಾಕಾಗಿ ಹೋಗಿರುತ್ತೆ, ಅಂತ ಧೈರ್ಯ ಮಾಡಲ್ಲ. ಇನ್ನೊಂದು ಹಿ ವಿಲ್ ನೆವರ್ ಥಿಂಕ್ ಅಬೌಟ್ ದಟ್. ವಿಲ್ ನೆವರ್ ಥಿಂಕ್. ಬಟ್ ಬಂದೇಲ್ಲ ಯಾವತ್ತು ಒಂದು ಕ್ಷಣಕ್ಕೂ ಏನಂತ? ತುಂಬಾ ಪಾಸೆಸಿವ್ ಆಗಿ ನನ್ನ ಗಂಡ ಇಷ್ಟು ಸ್ಮಾರ್ಟ್ ಆಗಿದ್ದಾನೆ ನೋಡು. ಆ್ಯಕ್ಚುಲಿ ಸರ್, ಸ್ವಂತ ತಾಯಿ ಅಕ್ಕ ಹೆಂಡತಿ ಮಾತಾಡ್ಸಿದ್ರೇನೆ ಮಾತಾಡದೇ ಇರೋ ನನ್ನ ಗಂಡ ಇನ್ಯಾರೋ 3ನೇ ವ್ಯಕ್ತಿ ಬಂದು ಮಾತಾಡ್ಸಿದ್ರೆ ಮಾತಾಡ್ತಾರಾ ಸರ್? ನಮಗೆ ನಮ್ಮ ಅತ್ತೆನೇ ಎಷ್ಟೊಂದು ಸರಿ ಅದು ಹೆಂಗುಟ್ಬಿಟ್ಟ ನಾನು ಹೊಟ್ಟೆಲಿ ಅಂತ ಬೈತಿರ್ತಾರೆ ನಮ್ಮ ಅತ್ತೆ.
ಅಷ್ಟು ಸೈಲೆಂಟ್ ಪರ್ಸನ್ ನಮ್ಮ But ಮನೆಯಲ್ಲಿ. ಈಗ ಒಂದು ಮದುವೆ ಆಗೋ ಟೈಮಲ್ಲಿ ಹುಡುಗ ಹುಡುಗಿ ಮಧ್ಯೆ ಒಂದು ಅಟ್ಲೀಸ್ಟ್ ಒಂದು ರೊಮ್ಯಾಂಟಿಕ್ ಕಾನ್ವರ್ಸೇಷನ್ಸು ಲಾಂಗ್ ಕಾಲ್ಸ್ಗಳು ಅಂತೆಲ್ಲ ಇರುತ್ತೆ, ಆ ಥರ ಇತ್ತ ನಮ್ದು ನಿಮಗೆ? ಇತ್ತು ಲಾಂಗ್ ಕಾಲ್ಸ್ಗಳು, 3 ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದ್ಸತಿ ಲಾಂಗ್ ಕಾಲ್ಸ್ಗಳು. ಆಮೇಲೆ ನನಗೆ ಅವರೊಬ್ರು ರೊಮ್ಯಾಂಟಿಕ್ ಹಸ್ಬೆಂಡ್ಗಿಂತಾನು ತುಂಬ ಜವಾಬ್ದಾರಿ ಇರೋ ತಮ್ಮನಾಗಿ ಮಗನಾಗಿ ತುಂಬ ಇಷ್ಟ ಆದರು ನಂಗೆ ಅವರು. ಅಮೇಝಿಂಗ್. ಸೊ ಹಾಗಾಗಿ ನಾನು ಅವ್ರನ್ನ ಮದುವೆ ಆದೆ. ಬಿಕಾಸ್ ಅಟ್ ಎನಿ ಟೈಮ್ ಅವ್ರು ಯಾವತ್ತೂ ಅವ್ರ ರೆಸ್ಪಾನ್ಸಿಬಿಲಿಟಿನ ಮರೆಯಲ್ಲ. ಅವ್ರಿಗಿಂತ ಫಸ್ಟ್ ಅವ್ರು ಯಾವಾಗಲೂ ಫ್ಯಾಮಿಲಿನ ಫಸ್ಟ್ ಇಡ್ತಾರೆ. ಅವ್ರನ್ನ ನೋಡ್ಕೊಳ್ಳೋಕ್ಕಿಂತ ಅವ್ರ ಫ್ಯಾಮಿಲಿನ ಫಸ್ಟ್ ಇಡ್ತಾರೆ. ಇಲ್ಲ, ಫಸ್ಟ್ ಅವ್ರದ್ದೇನಿದೆ ಸೆಟಲ್ ಮಾಡ್ಬೇಕು, ನಾನು ಅವ್ರದ್ದೇನಿದೆ ಪೂರೈಸಬೇಕು, ಆಮೇಲೆ ನಂದು ಅನ್ನೋ ಥರ ಅವ್ರು ಯಾವಾಗಲೂ ಫ್ಯಾಮಿಲಿನ ಫಸ್ಟಾಗಿ ಇಟ್ಕೊಳ್ತಾರೆ. ಸೊ ಮೇ ಬಿ ಆ ಕ್ಯಾರೆಕ್ಟರ್ ಇಷ್ಟ ಆಗಿ ಐ ಗಾಟ್ ಹೂ ಪ್ರಪೋಸ್ ಫಸ್ಟ್? ಹಿ ಓನ್ಲಿ ಪ್ರಪೋಸ್ಡ್ ಫಸ್ಟ್. ಹಿಂಗೆ ಅದೇ August 15 ಪ್ರಪೋಸ್ ಮಾಡಿದ್ರು, ಒಪ್ಕೊಂಡೆ. ಇಂಡಿಪೆಂಡೆನ್ಸ್ ಡೇ ದಿವಸ ಹಿ ಲಾಸ್ಟ್ ಹಿಸ್ ಇಂಡಿಪೆಂಡೆನ್ಸ್. ಇಂಡಿಪೆಂಡೆನ್ಸ್. ಲಾಲ್ಬಾಗಲ್ಲಿ NCC ಡ್ರೆಸ್ ಹಾಕೊಂಡಿದ್ದೆ ನಾನು. ಈಗೊಂದು ರೆಡ್ ಕಲರ್ ಬಲೂನ್ ಕೊಟ್ಬಿಟ್ಟು ಅದ್ರ ಹಿಂದೆಗಡೆ ನಂಬರ್ದೊಂದು ಚೀಟಿ ಕೊಟ್ಬಿಟ್ಟು ಪ್ರಪೋಸ್ ಮಾಡಿದ್ರು. ನಾನು ಏನು ಮಾಡಲಿ ಅಂತ ಯೋಚನೆ ಮಾಡಿದೆ. ಮನೆಗೆ ಹೋದ್ಮೇಲೆ ನಮ್ಮ ಮಮ್ಮಿಗೆ ಹೇಳ್ದೆ, ಈ ಥರ ಯಾರೋ ನನ್ನ ಲವ್ ಮಾಡ್ತಿದ್ದಾರೆ, ಹಿಂಗೆ ಕೊಟ್ಟಿದ್ದಾರೆ ಅಂತ. ನಮ್ಮಮ್ಮ ಒಂದು ವಾರ ನಿನ್ನ ಜೊತೆ ಇರೋಕ್ಕೆ ಅವ್ನಿಗೆ ಹುಚ್ಚಿಡ್ದು ಓಡೋಗ್ತಾನೆ ಅಂತ ಅಂದರು. ಓ ಮೈ ಗಾಡ್, ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಹಂಗಂದ್ರು. ನಾನು ಆಮೇಲೆ ನಮ್ಮ ಅಮ್ಮನ ಫೋನ್ ತೊಗೊಂಬಿಟ್ಟು ಕಾಲ್ ಮಾಡಿದೆ, ಹಿಂಗಿದೆ ಅಂತ ಅಂದೆ. ಸರಿ ಆಯಿತು ಬಿಡಿ, ಓಕೆ ನೋಡೋಣ ಅಂತ ಅಂದರು. ಸಮ್ಹೌ ಹಿ ಟಾಲರೇಟೆಡ್ ಮೀ, ಅಥವಾ ಅವ್ರು ನನ್ನನ್ನು ಕಂಟ್ರೋಲ್ ಮಾಡಿದ್ರೋ ಅಥವಾ ನಾನೇ ಸೈಲೆಂಟ್ ಆಗ್ಬಿಟ್ನೋ ಅವ್ರ ಜೊತೆಲಿ ಇದ್ದು ಗೊತ್ತಿಲ್ಲ. ಸಮ್ವೇರ್ ವಿ ಗಾಟ್ ದಿಸ್ ವಾಸ್ ಮಚ್ ಬಿಫೋರ್ ಕಾಮಿಡಿ ಕಿಲಾಡಿಗಳು ಎಲ್ಲ. ಶಿಟ್ ಮ್ಯಾನ್, ಇದು 8ನೇ ಕ್ಲಾಸಿಂದ ನಾನು ಹೇಳ್ತಾ ಇರೋದು ಸ್ಟೋರಿ. ಅವಾಗ ಇಲ್ಲಿ 8ನೇ ಕ್ಲಾಸಲ್ಲೇ ಫಿಕ್ಸ್. 8ನೇ ಕ್ಲಾಸಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ದೆ. ಆಮೇಲೆ ಹಿ ವಾಸ್ ವೆರಿ ಡೆಡಿಕೇಟೆಡ್ ಸ್ಟೂಡೆಂಟ್. ಒಂಥರ ಅವಳು ಚೆನ್ನಾಗಿ ಓದ್ಬೇಕು. ನನಗೆ ನಮ್ಮ ಅಪ್ಪ ಬಂದರೆ ಭಯ ಆಗ್ತಿರ್ಲಿಲ್ಲ ಸ್ಕೂಲ್ಗೆ. ಶರತ್ ಬಂದರೆ ಅಡಿಯಿಂದ ಮುಡಿವರೆಗೂ ನಡ್ಗೋಗೋದು. ಹೌದಾ? ಏನು ಚೆಕ್ ಮಾಡ್ತಾನೋ ಏನೋ, ಏನು ಕಂಪ್ಲೇಂಟ್ ಹೇಳ್ತಾರೋ ಏನೋ ಅಂತ ಭಯ ಆಗ್ಬಿಡೋದು. ಟೀಚರ್ಸ್ಗಿಂತ ಜಾಸ್ತಿ ನಮ್ಮ PT ಮಾಸ್ಟರ್ ಶರತ್ ಕಂಪ್ಲೇಂಟ್ ಹೇಳೋರು ನಿಮ್ಮ ಬಗ್ಗೆ. ಹಾಂ, ಅವಳು ಹಂಗೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ, ಗಲಾಟೆ ಮಾಡ್ಕೊಂಡಿದ್ದಾಳೆ, ಆ ಥರ ಈ ಥರ ಎಲ್ಲ ಅವ್ರು ಕಂಪ್ಲೇಂಟ್ ಹೇಳ್ಬಿಡೋರು. ನನಗೆ ಅವಾಗ ಪುಕ್ಕ ಅಂತ. ಆಮೇಲೆ ಹೆಂಗೆ ಮಾಡೋನು, ಅವತ್ತು ಬಸ್ಸೇ ಹತ್ತಿಸ್ತಿರ್ಲಿಲ್ಲ ನನ್ನನ್ನು, ನಡ್ಕೊಂಡು ಹೋಗೋದು ಅರ್ಧ ದಾರಿವರೆಗೂ ಮನೆಗೆ. ಎಲ್ಲಿ ಯು ಜಸ್ಟ್ ಇಮ್ಯಾಜಿನ್, ತ್ಯಾಗರಾಜ್ ನಗರಲ್ಲಿ ನಮ್ಮ ಸ್ಕೂಲ್ ಇದ್ದಿದ್ದು. ತ್ಯಾಗರಾಜ್ ನಗರದಿಂದ ಆಲ್ಮೋಸ್ಟ್ ಅಶೋಕ ಪಿಲ್ಲರ್ವರೆಗೂ ನಡ್ಕೊಂಡು. ಮನೆ ಇದ್ದಿದ್ದಲ್ಲಿ ಇಲ್ಲ, ವಿಲ್ಸನ್ ಗಾರ್ಡನ್ ಡೈರಿ ಸರ್ಕಲ್ ಅಲ್ಲಿ ಇದ್ದಿದ್ದು ಮನೆ. ಅಶೋಕ ಪಿಲ್ಲರ್ವರೆಗೂ ನಡ್ಸ್ಕೊಂಡು ಕರ್ಕೊಂಡು ಹೋಗೋರು. ಶರತ್ ಮನೆ ಇದ್ದಿದ್ದು? ಶರತ್ ಮನೆ ಇದ್ದಿದ್ದು ಸಂವೇರ್ ನಿಯರ್ ಸಾರಕ್ಕಿ. ಸೊ ಅಲ್ಲಿವರೆಗೂ ನಡ್ಸ್ಕೊಂಡು ಕರ್ಕೊಂಡು ಹೋಗೋದು. ಅವಾಗ ನಡ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಗಾಂಚಲಿ ಎಲ್ಲ ಬಿಟ್ಬಿಟ್ಟು ಮುಚ್ಕೊಂಡು ಓದಿದ್ರೆ ಸರಿ. ಅಕಾಡೆಮಿಕ್ಸಲ್ಲಿ ಏನಾದರೂ ಕಡಿಮೆ ಬಂತು ಅಂದರೆ ಸಿಗೋದು, ತೋರಣ ಕಟ್ಬಿಡ್ತೀನಿ, ಹಿಂಗೆಲ್ಲ ಹೇಳೋ. ನಾನು ನನ್ನ ಬಾಯ್ ಫ್ರೆಂಡ್ನ ಲವ್ ಮಾಡಿದ್ದೀನೋ, ಇನ್ನೊಬ್ಬ ಅಪ್ಪ ಸಿಕ್ಕಿರಲ್ಲ ನನಗೆ ಅನ್ನೋ ಥರ ಫೀಲ್ ಆಗೋದು. ಬಟ್ ಸಮ್ವೇರ್ ಆಮೇಲೆ ನಾನು ಕಾಮಿಡಿ ಕಿಲಾಡಿಗೆ ಹೋಗ್ಬೇಕಾದ್ರೂ ಅಷ್ಟೇ, ಅವರಷ್ಟು ಕಾನ್ಫಿಡೆಂಟ್ ನನಗೆ ಯಾರೂ ಕೊಡಲಿಲ್ಲ. ಹಿ ವಾಸ್ ಲೈಕ್, ನೀನು ಹೋಗಿ ಆ ಕಾರ್ಯಕ್ರಮ ಮುಗಿಯೋವರೆಗೂ ಯು ಆರ್ ನಾಟ್ ಗೋನ ಕಾಲ್ ಮೀ. ನಾನು ತುಂಬ ಹೋಮ್ ಸಿಕ್ಕಿದ್ದೆ. ಹೌದಾ? ನಾನು ಒಂದ್ಸತಿ ಹೆಂಗೆ ಯಾರು ನಮ್ಮ ಮನೆಯವ್ರ ನೋಡ್ಬಿಟ್ಟು ಕರ್ಕೊಂಡು ಹೋಗಿ ಅನ್ನೋ ಥರ ನಾನು ಹಂಗೆ. ಜೀ ಕನ್ನಡದಲ್ಲಿ ಬೇರೆ ದೇರ್ ಇಸ್ ರೂಲ್ಸ್. ನೀವು ಇಡೀ ಕಾರ್ಯಕ್ರಮ ಮುಗಿಯೋವರೆಗೂ ನೀವೆಲ್ಲಿ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕು, ನೀವು ಹೋಗ್ಬೇಕು, ಪ್ರಾಕ್ಟೀಸ್ ಮಾಡಬೇಕು, ರೂಮಿಗೆ ಹೋಗ್ಬೇಕು, ಊಟ ಮಾಡ್ಬೇಕು, ಹೋಗಬೇಕು, ಇಷ್ಟೇ. ಮನೆ ಬೆಂಗಳೂರಲ್ಲಿ ರೂಮಲ್ಲಿ ಇಡೋರಾ? ಹೌದು. ಯಾಕೆ? ನಂಗೆ ವಾಪಸ್ ಮನೆಗೆ ಹೋಗಕ್ ಭಯ, ನಮ್ಮಪ್ಪ ಹೊಡಿತಾರೆ ಬೈತಾರೆ ಅಂತ. ಇಲ್ಲೇ ಅಶೋಕ ಪಿಲ್ಲರ್ ವಿಲ್ಸನ್ ಗಾರ್ಡನ್ ತಾನೆ? ವಿಲ್ಸನ್ ಗಾರ್ಡನೇ ಮನೆ. ಬಟ್ ನನಗೆ ಹೋಗಕ್ ಭಯ, ಹೋದ್ರೆ ಕಳಿಸ್ತಾರೋ ಇಲ್ಲೋ ನಮ್ಮಪ್ಪ. ಶೂಟಿಂಗ್ ಅಭಯ್ ನಾಯ್ಡು ಅಲ್ವಾ? ಅಭಯ್ ನಾಯ್ಡು. ಸೊ ಅವಾಗೆಲ್ಲ ನಮ್ಮನ್ನ ರೂಮಲ್ಲಿ ಇರಿಸಿದ್ರು. ಅವ್ರೇನ್ ಮಾಡ್ಬಿಟ್ರು, ಇವತ್ತೇ ಬ್ಲಾಕ್ ಮಾಡ್ತಾ ಇದ್ದೀನಿ ನಿನ್ನ ನಂಬರ್ನ. ಅವಾಗ ಫೇಸ್ಬುಕ್ ಇತ್ತು, ಫೇಸ್ಬುಕ್ಕು ನಂಬರ್ ಎಲ್ಲ ಬ್ಲಾಕ್ ಮಾಡಿದ್ರು. ಮತ್ತೆ ನಾನು ಟಿವಿಲಿ ಯಾವಾಗ ಟೆಲಿಕಾಸ್ಟ್ ಆಯ್ತಲ್ಲ ನಾನು ರನ್ನರ್ ಅಪ್ ಆದೆ ಅಂತ, ಅವಾಗ ಅವರೇ ವಾಪಸ್ ಕಾಲ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಅಲ್ಲಿವರೆಗೂ ಶರತ್ ಕಾಂಟ್ಯಾಕ್ಟ್ ಅಲ್ಲೇ ಇರಲಿಲ್ಲ. ಬಟ್ ಅವ್ರು ನನ್ನ ರೆಗ್ಯುಲರ್ ಆಗಿ ನೋಡ್ತಿದ್ರು, ಇವಳೇನು ಮಾಡ್ತಾಳೆ, ಏನು 8 months ಇದ್ದಿದ್ದು. 6 to 7 months ಇದ್ದಿದ್ದು ಅನ್ಸುತ್ತೆ. ಅಲ್ಲಿವರೆಗೂ ಕಾಂಟ್ಯಾಕ್ಟೇ ಮಾಡಿರಲಿಲ್ಲ ನನ್ನನ್ನು. ಏನು ಸ್ಟ್ರಾಂಗ್ ಯಾ ನಿಮ್ಮ ಲವ್ ಆಗರೆ. ಹಾಗಾಗಿ ದೆನ್ ಲೇಟರ್ ಫೋನ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಐ ವಾಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಫೈನಲಿ ಕಾಲ್ ಮಾಡ್ದಿಯಲ್ಲ ಗುರು ಹತ್ರ ಅಂತ. ಆಮೇಲೆ ಅಷ್ಟೊತ್ತಿಗಾಗಲೇ ಶರತ್ ಫ್ರೆಂಡ್ಸ್ ತಲೆಗೆ ಬಿಡು ಮಚ್ಚ, ಇವಾಗೆಲ್ಲ ಹೆಸರು ಮಾಡ್ಬಿಟ್ಲು, ನಿನಗೆಲ್ಲಿ ಸಿಗ್ತಾಳ, ಹಂಗೆಲ್ಲ ತುಂಬಿಟ್ಟಿದ್ರು. ನಾವು ವಾಪಸ್ ಕಾಲ್ ಮಾಡಿ ಮಾತಾಡೋದು ನೋಡುವಾಗ ಕೆಲವ್ರಿಗೆ ಗೊತ್ತಾಯ್ತು, ಓಕೆ ಇಲ್ಲ ಅವ್ರು ಜೆನ್ಯೂನ್ ಆಗಿ ಲವ್ ಮಾಡ್ತಾ ಇದ್ದಾರೆ, ದಿ ಹ್ಯಾವ್ ಟು ಲವ್ ಅಂತ ಹೇಳಿ ಗೊತ್ತಾಯ್ತು. ಅಷ್ಟು ಗ್ಯಾಪಲ್ಲೂ ಕೂಡ ನೀವು ಯಾವತ್ತೂ ಫ್ಲಿಪ್ ಆಗೋ ಚಾನ್ಸೇ ಇರಲಿಲ್ಲ? ಅಂದ್ರೆ ಈ ಗ್ಯಾಪ್ ಇದ್ದಿದ್ದು 6 months 7 months ಎಲ್ಲ ನಾ ಕೆರ್ಕೊಳಕ್ಕೆ ಪುರ್ಸೊತ್ತಿರ್ಲಿಲ್ಲ. ಎಲ್ಲಿ ಫ್ಲಿಪ್ ಆಗ್ತೀವಿ, ಯಾವ ಮುಂಡೆ ಮಗನ ಲವ್ ಮಾಡ್ತೀರಾ ನೀವು ಹೇಳಿ. ಸದ್ಯ ಇದೊಂದು ಎಪಿಸೋಡ್ ಹೋದ್ರೆ ಸಾಕಲ್ಲಪ್ಪ, ಸ್ಕ್ರಿಪ್ಟು 12-13 ಪೇಜ್ ಸ್ಕ್ರಿಪ್ಟ್ ಕೊಡೋರು. ಹೋಗಿ ಹಿಂಗೆ ದಿಂಬಕ್ಕೆ ತಲೆ ಕೊಟ್ಟರೆ ಜೊರ್ರದ ನಿದ್ದೆ ಮಾಡ್ಬಿಡುವೆ ನಾನು. ಬೆಳಗ್ಗೆ ಗಂಟೆ ಹೊಡೆದಂಗೆ 6-6ವರೆಗೆ ಎಚ್ಚರ ಆಗ್ಬಿಡುತ್ತೆ. ಯಾವ ಗ್ಯಾಪಲ್ಲಿ ಲವ್ ಮಾಡ್ತೀರಾ?
ಆಮೇಲೆ ಎಲ್ರಿಗೂ ಹೇಳ್ಬಿಟ್ಟಿದ್ದೆ ಶರತ್ ಇಸ್ ಮೈ ಬಾಯ್ ಫ್ರೆಂಡ್, ಶರತ್ ಇಸ್ ಮೈ ಬಾಯ್ ಫ್ರೆಂಡ್ ಅಂತ ಎಲ್ರಿಗೂ ಹೇಳ್ಬಿಟ್ಟಿದ್ದೆ. ಮುಂಚೆನೆ ನಾನು ಟೆರಿಟರಿ ಫಿಕ್ಸ್ ಮಾಡ್ಬಿಟ್ಟಿದ್ದೆ ನಾನು, ಇವ್ ನನ್ನ ಬಾಯ್ ಫ್ರೆಂಡ್ ಹಿಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟಿದ್ದೆ. ಫ್ಲರ್ಟ್ ಮಾಡ್ತಿದ್ದೆ ಎಲ್ಲರ ಹತ್ರನೂ, ಓ ಹಾಗೆ ಹೀಗೆ ಅಂತೆಲ್ಲ ಫ್ಲರ್ಟ್ ಮಾಡ್ಕೊಂಡು ಓಡಾಡ್ತಿದ್ದೆ, ಆ ಥರ ಏನಿಲ್ಲ. ಬಟ್ ಲವ್ ಸೀರಿಯಸ್ ವಿಷಯ ಅಂತ ಬಂದಾಗ ಇಟ್ ಇಸ್ ಶರತ್ ಅಂತ ಫಿಕ್ಸ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀವಿ.